ಹಾಯ್ ಎಲ್ಲರಿಗೂ ನಮಸ್ಕಾರ. ಮಿಸ್ ಶ್ರೀಮತಿ ಚಾನಲ್ಗೆ ಸ್ವಾಗತ. ನಾನು ಶ್ರೀಮತಿ ಮಾತಾಡ್ತಾ ಇರೋದು. ಇವತ್ತು ಮಾರುತಿ ಬಾಲ್ಯದ ನೆನಪುಗಳ ಬಗ್ಗೆ, ಸಂಜೀವನಿ ಪರ್ವತವನ್ನು ಹೇಗೆ ತಂದ, ಶಕ್ತಿ ಹೇಗೆ ಬಂತು ಅನ್ನೋದು, ಆಂಜನೇಯನಿಗೆ ಸಂಬಂಧಿಸಿದ ಕೆಲವೊಂದು ಚಿಕ್ಕ ಸ್ಟೋರಿ ಇದರಲ್ಲಿ ಇರುತ್ತೆ. ಇನ್ನು ಹೆಚ್ಚು ಹೆಚ್ಚು ಸ್ವಾಭಿಮಾನ್ಯ ಹಾಸ್ಯ, ಕೆಲವೊಂದು ಮನೆಯಲ್ಲಿ ನುಡಿಗಳು, ಕೆಲವೊಂದು ಸಾಂಪ್ರದಾಯಿಕ ಮಾತುಗಳು, ದೇಗುಲ ದರ್ಶನ, ಎಲ್ಲ ವಿಡಿಯೋಗಳು ಈ ಚಾನಲಲ್ಲಿದೆ. ಅವೆಲ್ಲ ಚಾನಲ್ಗಳು ನೀವು ನೋಡ್ಬೇಕಂದ್ರೆ ನೀವು ಮಾಡಬೇಕಾಗಿದ್ದು ಎಷ್ಟೇ, ಮಿಸ್ ಶ್ರೀಮತಿ ಚಾನಲನ್ನು ಒತ್ತಿ ಅದರ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತು ಆದಂತ ಒತ್ತಿದ್ರೆ ಪ್ರತಿದಿನ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ಅಂಜನಾದೇವಿ ವಾಯುಪುತ್ರನಿಗೆ ಹುಟ್ಟಿದ ಮಗ. ಅವನು ಬಾಲ್ಯದಲ್ಲೇ ತುಂಬ ಚುರುಕಾಗಿರ್ತಾನೆ. ಒಂದು ದಿನ ಬೃಹಸ್ಪತಿ ಗುರುಗಳು ಹೇಳ್ತಾರೆ, ಅವ್ರ ತಂದೆಗೋಸ್ಕರ ಸಮುದ್ರಕ್ಕೆ ಹೋಗ್ಲೇಬೇಕು ಅಂತ ಹೇಳ್ತಾರೆ. ಬೃಹಸ್ಪತಿ ಗುರುಗಳಿಗೋಸ್ಕರ ಸಂಜೀವನಿ ಪರ್ವತ ಜಿಗಿದು ಅವರು ಹೇಳಿದಂಥ ಕೆಲಸನ ಮಾಡ್ತಾನೆ. ಇದನ್ನ ಅಂಜನಾದೇವಿ ನೋಡಿ ತನ್ನ ಮಗಗಿರೋಂಥದ್ದು ಅಷ್ಟೊಂದು ಶಕ್ತಿ, ಅವನಿಗಿರೋಂಥ ಧೈರ್ಯ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ತನ್ನ ಮಗಗೆ ಇಂಥ ಒಂದು ದೊಡ್ಡ ಶಕ್ತಿ ಇದೆಯಲ್ಲ ಅಂತ ಖುಷಿ ಪಡ್ತಾಳೆ. ಬಾಲ್ಯದಲ್ಲೇನೋ ಸಂಜೀವನಿ ಪರ್ವತಕ್ಕೆ ಹೋಗಿರ್ತಾನೆ. ಮತ್ತೆ ಎರಡನೇ ಸಾರಿ ಸೀತೆ ಕಾಣೆಯಾದಾಗ, ಸೀತೆ ರಾವಣನ ಲಂಕೆಯಲ್ಲಿದ್ದಾಗ ಸೀತೆಯನ್ನು ಕಾಪಾಡಕ್ಕೆ ಹೋದಾಗ ವಾನರ ಸೇನೆಗಳು, ಲಕ್ಷ್ಮಣ ಎಲ್ಲರೂ ಯುದ್ಧದಲ್ಲಿ ಮೂರ್ಛೆ ಹೋಗ್ತಾರೆ. ಬೇಗ ನೀವು ಸಂಜೀವನಿ ಇದು ತಗೊಂಬರ್ಬೇಕು ಅಂತ ಮಹರ್ಷಿಗಳು ಹೇಳ್ತಾರೆ. ಸಂಜೀವನಿ ಪರ್ವತಕ್ಕೆ ಹೋಗ್ತಾನೆ. ಪರ್ವತಕ್ಕೆ ಹೋದಾಗ ಸಂಜೀವನಿ ಗಿಡಗಳನ್ನು ಹುಡುಕ್ಬೇಕಾದ್ರೆ ಯಾವ ಗಿಡಗಳು ತಗೋಬೇಕು ಅಂತ ಆಂಜನೇಯನಿಗೆ ಗೊತ್ತಾಗೋದಿಲ್ಲ. ತುಂಬಾನೇ ಕಂಗಾಲಾಗ್ತಾನೆ. ನಾನು ಈ ಥರ ಹುಡ್ಕೊಂತ ಕುಂತ್ರೆ ತುಂಬ ಟೈಮ್ ಹಿಡಿಯುತ್ತೆ. ಆಮೇಲೆ ಲಕ್ಷ್ಮಣ ಮತ್ತು ವಾನರರಿಗೆ ಪ್ರಾಣಕ್ಕೆ ತೊಂದರೆ ಬರ್ಬೋದು ಅನ್ನೋ ಒಂದು ಭಯಕ್ಕೆ ಸಂಜೀವನಿ ಪರ್ವತ ಇಡೀ ದೊಡ್ಡ ಬೆಟ್ಟನೇ ತಗೊಂಬಂದು ಮಹರ್ಷಿಗಳಿಗೆ ಕೊಡ್ತಾನೆ. ಅದರಿಂದ ಎಲ್ಲರೂ ಬದುಕುಳಿತಾರೆ. ಮತ್ತು ಪಾಂಡವರು ಗೆದ್ದಾಗನ ಅಷ್ಟೇ, ಪಾಂಡವರಿಗೂ ಒಂದ್ಸಾರಿ ಪಾಂಡವರು ತುಂಬ ದುಃಖದಲ್ಲಿ ನೋವಲ್ಲಿ ಇರ್ತಾರೆ. ಆಂಜನೇಯನ ಹತ್ರ ಬರ್ತಾರೆ. ನೀವು ಲಂಕೆಯಲ್ಲಿ ಸೀತೆ ಕಾಣೆಯಾದಾಗ ಶ್ರೀರಾಮನ ಜೊತೆಯಲ್ಲಿದ್ದು ವಿಜಯನ ಸಾಧಿಸಿದ್ರು, ಹಾಗೆ ನಮ್ಮ ಜೊತೆಯಲ್ಲಿದ್ದು ನೀವು ನಮ್ಮ ಗೆಲುವನ್ನ ನೀವು ಸಾಧಿಸ್ಕೊಡ್ಬೇಕು, ನೀವು ಜೊತೆಯಲ್ಲಿರ್ಬೇಕು ಅಂತ ಪಾಂಡವ್ರು ಕೇಳ್ಕೊಂಡಾಗ ಪಾಂಡವ್ರ ಜೊತೆಯಲ್ಲಿ ಇದ್ದು ಅವ್ರ ರಥದಲ್ಲಿ ಇದ್ದು ಅವ್ರ ವಿಜಯಕ್ಕೂ ಕಾರಣ ಆಗ್ತಾನೆ ಆಂಜನೇಯ. ಹೀಗೆ ಒಂದು ಸಾರಿ ಶ್ರೀರಾಮನವರು ಲಂಕೆಯೆಲ್ಲ ಗೆದ್ದು ಸೀತಾಮಾತೆಯನ್ನು ಕರ್ಕೊಂಡು ಅಯೋಧ್ಯಕ್ಕೆ ಹೋದ್ಮೇಲೆ ಸ್ವಲ್ಪ ದಿನ ಆಂಜನೇಯ ಕೈಲಾಸಕ್ಕೆ ಹೋಗ್ತಾನೆ. ಶಿವನ ಕುರಿತು ತಪಸ್ಸು ಮಾಡಬೇಕು ಅಂತ ಹೋಗ್ತಾನೆ. ಪ್ರತಿನಿತ್ಯ ಶಿವನ ತಪಸ್ಸು ಮಾಡಿ ಬಂಡೆ ಮೇಲೆ ಕೂತು ಪ್ರತಿದಿನ ಹನುಮದ್ ನಾರಾಯಣನ ಬರೀತಾನೆ ಉಗುರುಗಳಿಂದ. ಪ್ರತಿನಿತ್ಯ ತನ್ನ ಉಗುರುಗಳಿಂದ ಇದು ಬಂಡೆ ಮೇಲೆ ಬರೀತಾನೆ. ಫಸ್ಟ್ ವಾಲ್ಮೀಕಿ ರಾಮಾಯಣ ಹೇಗಾಯ್ತಂದ್ರೆ, ವಾಲ್ಮೀಕಿ ಬರೆಯೋದಕ್ಕೆ ಮುಂಚೆನ ಆಂಜನೇಯ ಆ ರಾಮಾಯಣನ ಬರೆದಿರ್ತಾನೆ. ಕೈಲಾಸದಲ್ಲಿ ಪ್ರತಿನಿತ್ಯ ತನ್ನ ಉಗುರುಗಳಿಂದ ರಾಮಾಯಣಗಳನ್ನು ಪ್ರತಿನಿತ್ಯ ಬರೆದಿರ್ತಾನೆ. ಆಮೇಲೆ ವಾಲ್ಮೀಕಿ ಮಹರ್ಷಿಗಳನ್ನು ರಾಮಾಯಣವನ್ನು ಬರೀತಾರೆ. ಬರೆದು ಅದರ ಆಶೀರ್ವಾದ ಬೇಕು ಅಂತ ಕೈಲಾಸಕ್ಕೆ ಹೋಗಿ ಕೈಲಾಸದಲ್ಲಿ ಶಿವನಿಗೆ ಅರ್ಪಿಸಬೇಕು ಅಂತ ಹೋದಾಗ ಬಂಡೆ ಮೇಲೆ ಆಂಜನೇಯ ರಾಮಾಯಣ ಬರೆದಿದ್ದು ನೋಡಿ ನಿರಾಶೆಯಿಂದ ಬರ್ತಿರ್ತಾನೆ, ಬೇಜಾರಿಂದ ಬರ್ತಿರ್ತಾನೆ. ಇದನ್ನು ನೋಡಿದ ಮಾರುತಿ ಏನಾಯ್ತು ಅಂತ ಅವ್ರ ಕಾರಣ ತಿಳಿತಾರೆ. ಅದನ್ನು ವಿವರಿಸಿ ಹೇಳಿದಾಗ ಒಂದು ಹೆಗಲ ಮೇಲೆ ತಾನು ಉಗುರಿಂದ ಬರೆದಿರೋಂಥ ಹನುಮದ್ ರಾಮಾಯಣ ಒಂದು ಕಡೆ, ಮಹರ್ಷಿನ ಹೆಗಲ ಮೇಲೆ ಕೂತ್ಕೊಂಡು ಶ್ರೀರಾಮನ ಆಸ್ಥಾನಕ್ಕೆ ಬರ್ತಾನೆ. ಆಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದು ಒಳ್ಳೆ ತಾನು ಬರೆದಿರೋ ಬಂಡೆ ಮೇಲೆ ಬರೆದಿರೋ ಹನುಮಂತ ಅದು ರಾಮಾಯಣನ ಬಂದು ಸಮುದ್ರಕ್ಕೆ ಎಸಿತಾನೆ. ಹಾಗಾಗಿ ಹನುಮದ್ ರಾಮಾಯಣ ತಾನು ಬರೆದಿರೋ ಗ್ರಂಥ ಯಾರಿಗೂ ಗೊತ್ತಾಗೋದಿಲ್ಲ, ನೀರಲ್ಲೇ ಮುಳುಗೋಗುತ್ತೆ. ಶ್ರೀ ವಾಲ್ಮೀಕಿ ರಾಮಾಯಣ ತುಂಬ ಇಡೀ ಜಗತ್ತಿಗೆ ಪ್ರಸಿದ್ಧ ಆಗುತ್ತೆ. ಇದೇ ಥರ ಅವರು ಬಾಲ್ಯದಲ್ಲಿ ಹಣ್ಣು ಅಂತೇಳಿ ದೇವನ್ನೇ ಆಕಾಶಕ್ಕೆ ಆರು ಸೂರ್ಯನನ್ನೇ ಹಣ್ಣು ಅಂತ ತಿನ್ನೋಂಥ ಪರಾಕ್ರಮಿ ನಮ್ಮ ಆಂಜನೇಯ. ಹಿಂಗೆ ಪುಟ್ಟ ತುಂಬ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. ಆಂಜನೇಯ ಒಂದು ಸಾರಿ ಶ್ರೀರಾಮನ ಹತ್ರ ಬೇಡ್ಕೊತಾನೆ, ಶ್ರೀರಾಮದೇವ್ರೆ ನಾನು ನಿಮ್ಗೊಂದು ವರ ಕೇಳಬೇಕು, ನೀವು ಆಶೀರ್ವಾದ ಮಾಡ್ತೀರಾ ಅಂತ. ಅದೇನು ಕೇಳು ಕಪಿದೇವಿ ದೇವ್ರೆ ಅಂತ ಹೇಳ್ತಾರೆ. ಇದಕ್ಕೆ ಆಂಜನೇಯ, ನಿಮ್ಮ ರಾಮಾಯಣ ಈ ಭೂಮಿ ಮೇಲೆ ಎಷ್ಟು ದಿನ ಅಸ್ತಿತ್ವದಲ್ಲಿರುತ್ತೋ ಅಷ್ಟು ದಿನ ಈ ಆತ್ಮ ಈ ದೇಹದಲ್ಲಿ ಇರಬೇಕು ಅಂತ ಬೇಡ್ಕೊತಾನೆ. ಮಾರುತಿ ನೀನು ಹೇಳಿದಂಗೆ ಆಗಲಿ, ನೀನು ಏನು ಅನ್ಕೊಂತೀಯ ಅದೆಲ್ಲ ನೆರವೇರಲಿ,
ನಿನ್ನ ಆತ್ಮ ಜೀವಂತವಾಗಿರಲಿ, ನಿನ್ನ ಕೀರ್ತಿ ಅಜರಾಮರವಾಗಿರಲಿ ಅಂತ ಶ್ರೀರಾಮ ದೇವರು ಆಶೀರ್ವಾದ ಮಾಡ್ತಾರೆ. ಅಂದಿನಿಂದ ಆಂಜನೇಯ ಇವಾಗಲೂ ಕಲಿಯುಗದಲ್ಲೂ ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಂಜನೇಯನ ಪೂಜೆ ಮಾಡಿದರೆ ಯಾವುದೇ ರೀತಿಯಿಂದ ಯಾವುದೇ ಭಯ, ನೋವು, ಚಿಂತೆ ಯಾವುದೂ ಇರೋದಿಲ್ಲ. ಆಂಜನೇಯ ಮಾಡಿರೋದು ಒಂದು ಅಲ್ಲ, ಅವರು ಪ್ರತಿ ಸಾರಿನೂ ಕೃಷ್ಣನ ಕಾಲದಲ್ಲಿ ಬಂದಾಗ ಕೃಷ್ಣನ ಜೊತೆಯಲ್ಲೇ ಇದ್ದು ಅವ್ರ ಜೊತೆಯಲ್ಲೂ ಕೆಲವೊಂದು ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ಶ್ರೀರಾಮನ ಯುಗದಲ್ಲಿನೂ ಬಂದು ಕೆಲವೊಂದು ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ಆಂಜನೇಯ ಮಾಡಿರೋದು ಒಂದೊಂದು ಘಟನೆನೂ ತುಂಬಾನು ತುಂಬಾನೇ ಶಕ್ತಿಶಾಲಿ ಆಗುತ್ತೆ. ಅವ್ರ ಕಥೆಗಳನ್ನು ಓದಿದ್ರೆ, ಅವ್ರಿಗೊಂದು ನಮಸ್ಕಾರ ಮಾಡಿದ್ರೆ, ಅವ್ರ ಮುಖ ನೋಡಿದ್ರೇನೆ ಸಾಕು, ನಮಗೆ ಸಾವಿರಾರು ಪುಟಗಳು ಸಾವಿರಾರು ಮಾತುಗಳು ನೆನಪಿಗೆ ಬರುತ್ತೆ. ಅಂಜನಾ ದೇವಿ ಮಗ ಒಬ್ಬ ವಾಯುಪುತ್ರರ ಮಗ, ಅದು ಒಂದು ಶಿವನ ಅಂಶನೇ ಆಂಜನೇಯ ದೇವರು. ಅವರು ಪ್ರತಿದಿನ ಶ್ರೀರಾಮ 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 ಅಂತ ಶ್ರೀರಾಮನ ಧ್ಯಾನದಲ್ಲೇ ಇರ್ತಾರೆ. ಒಂದು ಸಾರಿ ಶ್ರೀರಾಮ್ಗೂ ಆಂಜನೇಯಗೂ ಯುದ್ಧ ನಡೆಯುತ್ತೆ. ಯಾವುದೋ ಇಲ್ಲ, ಇವರು ಯುದ್ಧ ಮಾಡಬೇಕು ಅಂತ ಕೆಲವು ಸೈನ್ಯಗಳು ಹೇಳಿದಾಗ ಅವರು ಯುದ್ಧ ಮಾಡಿದಾಗೂ ಅಷ್ಟೇ, ಶ್ರೀರಾಮ ಎಷ್ಟೇ ಬಾಣ್ಗೂ ಬೇಡ 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 ನಾವಿಬ್ರು ಯುದ್ಧ ಮಾಡೋದು ಬೇಡ ಅಂದ್ರೆ ಇಲ್ಲ ಮಾಡಲೇಬೇಕು ಅಂತ ಹಠ ಹಿಡಿತಾನೆ ಆಂಜನೇಯ ಶ್ರೀರಾಮ ಎಷ್ಟು ಯುದ್ಧ ಮಾಡ್ತಾರೆ, ಶ್ರೀರಾಮ ಎಷ್ಟೇ ಬಾಣ್ಗಳು ಹೊಡೆದ್ರು ಆಂಜನೇಯಗೆ ಏನು ಆಗೋದಿಲ್ಲ. ಕಾರಣ ಏನು ಅಂದರೆ, ಮಾರುತಿ ಯಾವುದೇ ಅಸ್ತ್ರಗಳನ್ನು ಪ್ರಯೋಗಿಸಿದಾಗ ಶ್ರೀರಾಮನ ಒಂದು ಮಾತನ್ನು ಹೇಳಿ, ಶ್ರೀರಾಮನ ಒಂದು ಹೆಸರನ್ನು ಹೇಳಿ ಬಾಣ ಬಿಡ್ತಿರ್ತಾನೆ. ಹಾಗಾಗಿ ಆಂಜನೇಯಗೆ ಏನು ತೊಂದರೆ ಬರೋದಿಲ್ಲ, ಯಾರೇ ನೋವು ಕೊಟ್ಟರು ಆಂಜನೇಯಗೆ ಏನು ಆಗೋದಿಲ್ಲ. ಹಿಂಗಾಗಿ ಇವತ್ತಿನ ನನಗೆ ಗೊತ್ತಿರೋ ಒಂದು ಪುಟ್ಟ ಸ್ಟೋರಿ ನಿಮ್ಮ ಮುಂದೆ ಹೇಳಿದ್ದೀನಿ. ಇದೇ ರೀತಿ ನನಗೆ ಗೊತ್ತಿರೋ ಕೆಲವೊಂದು ಸ್ಟೋರಿಗಳು, ಕೆಲವೊಂದು ಹಿತನುಡಿಗಳು ಮತ್ತು ಅಂಜನಾದ್ರಿ ಬೆಟ್ಟದ ಬಗ್ಗೆ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಲ್ಲಿ ನಾನು ಅಂಜನಾದ್ರಿ ಗುಡಿ, ಆಂಜನೇಯ ಹುಟ್ಟಿದಂಥ ಸ್ಥಳಕ್ಕೆ ಹೋಗಿದ್ದೆ, ಅಲ್ಲೇನು ನಡೀತು, ಕೆಲವೊಂದು ಘಟನೆಗಳ ಬಗ್ಗೆನೂ ಆ ಸ್ಟೋರಿ ಬಿಟ್ಟಿದ್ದೀನಿ. ಆ ವಿಡಿಯೋ ನೋಡಿ ಈ ಚಾನಲನ್ನು ಸರ್ಚ್ ಮಾಡಿದರೆ ಅಂಜನಾದ್ರಿ ಬೆಟ್ಟದ ಬಗ್ಗೆನೂ ತಿಳಿಯುತ್ತೆ. ಆಂಜನೇಯ ಹುಟ್ಟಿದ ಸ್ಥಳಕ್ಕೆ ಹೋಗಿ ವರ್ಷಕ್ಕೊಮ್ಮೆ ಆದರೂ ಹೋಗಿ ಆ ದೇಗುಲ ದರ್ಶನ ಮಾಡ್ಕೊಬನ್ನಿ, ಒಳ್ಳೇದಾಗಲಿ ಎಲ್ರಿಗೂ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರ ಮೇಲೂ ಎಲ್ಲರ ಕಷ್ಟ ನೋವು ದುಃಖ ಎಲ್ಲವೂ ಮರೆಯಾಗಲಿ. ಆಂಜನೇಯನ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಲಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ಲರಿಗೂ ಆಂಜನೇಯನ ಸ್ಟೋರಿ, ಆಂಜನೇಯನ ಪರಮ ಭಕ್ತರು ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ಇದಕ್ಕೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಮತ್ತು ನಿಮ್ಮ ಫ್ಯಾಮ್ಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಮುಂದಿನ ಹೊಸ ಕಥೆಗಳೊಂದಿಗೆ, ಹೊಸ ಚಿತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.